ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಇನ್ನು ಕೌನ್ಸಿಲಿಂಗ್ ಬರುತ್ತೆ, CET ರ್ಯಾಂಕ್ ಆದಮೇಲೆ ಕೌನ್ಸಿಲಿಂಗ್ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಫೇಸು. ನೀವು ಯಾವ ಕಾಲೇಜಿಗೆ ಹೋಗ್ತೀರಾ, ಯಾವ ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡ್ತೀರಾ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲ್ಲಿಯವರೆಗೆ ಮಾಡೋದನ್ನು ಎಲ್ಲದನ್ನು ಕೂಡ ಡಿಸೈಡ್ ಮಾಡುವಂಥ ಫೇಸ್ ಏನಂತ ಕೇಳಿದ್ರೆ ಕೌನ್ಸಿಲಿಂಗ್. ನೀವು ಯಾವ ಕಾಲೇಜಿಗೆ ಹೋಗಬೇಕು, ಯಾಕೆ ಹೋಗಬೇಕು, ಯಾವ ಕಾಲೇಜಿನ ಟಾಪಲ್ಲಿ ಹಾಕಬೇಕು, ಯಾವ ಕಾಲೇಜಿನ ಯಾವ ಬ್ರ್ಯಾಂಚನ್ನು ಹಾಕಬೇಕು, ಯಾಕೆ ಅದೇ ಬ್ರ್ಯಾಂಚನ್ನು ಹಾಕಬೇಕಂತ ನಾವು ಎಲ್ಲದನ್ನು ಕೂಡ ಹೇಳ್ತೇವೆ. ಸೊ ಅದರಲ್ಲಿ ಫಸ್ಟಾಗಿ ನಾವು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಬಗ್ಗೆ ಇವತ್ತು ಈ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು. ಅದೇ ರೀತಿ ನಾವು ಕೌನ್ಸಿಲಿಂಗನ್ನು ಈ ಟೈಮು ಸಪ್ರೇಟಾಗಿ ಹೇಳಿಕೊಡ್ತಾ ಇದ್ದೇವೆ. ಅದೊಂದು ಪೇಯ್ಡ್ ಕೋರ್ಸ್ ಆಗಿರುತ್ತೆ ಸ್ಟೂಡೆಂಟ್ಸು. ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ತೇವೆ. KE ಏನೇ ಅಪ್ಡೇಟ್ಗಳು ಬಂದರೂ ಕೂಡ ಆ ಒಂದು ವಾಟ್ಸಪ್ ಗ್ರೂಪಲ್ಲಿ ನಾವು ಅಪ್ಡೇಟ್ ಮಾಡ್ತೇವೆ. ಪ್ಲಸ್ ನಿಮ್ಮ ಕೌನ್ಸಿಲಿಂಗಲ್ಲಿ ನಿಮ್ಮ ರ್ಯಾಂಕಿಗೆ ನಾವು ಇದನ್ನು ಪ್ರತಿಯೊಬ್ಬ ಸ್ಟೂಡೆಂಟನ್ನು ಕೂರಿಸ್ಕೊಂಡು ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಒಬ್ಬೊಬ್ಬರಿಗೆ ನಾವು ಗೈಡೆನ್ಸನ್ನು ಕೊಡ್ತೇವೆ. ನೀವು ಯಾವ ಕಾಲೇಜಲ್ಲಿ ನಿಮಗೆ ಸೀಟ್ ಆಗ್ಬೋದು, ಆ್ಯಂಡ್ ನೀವು ಯಾವ ರೀತಿ ಕೌನ್ಸಿಲಿಂಗ್ ಟೈಮಲ್ಲಿ ಯಾವ ಕಾಲೇಜನ್ನು ಯಾವ ಬ್ರ್ಯಾಂಚಿಗೆ ಹಾಕಬೇಕು, ಯಾಕೆ ಹಾಕಬೇಕು, ಎಲ್ಲದನ್ನು ನಿಮಗೆ ಗೈಡೆನ್ಸನ್ನು ಕೊಡ್ತೇವೆ. ಇದು ಪೇಯ್ಡ್ ಕೋರ್ಸ್ ಆಗಿರುತ್ತೆ. ಯಾರ್ಯಾರು ಈ ಪೇಯ್ಡ್ ಕೋರ್ಸಿಗೆ ಜಾಯ್ನ್ ಆಗ್ತೀರೋ ಅವರಿಗೆ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ತೇವೆ. ಟಿಲ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ, ಆಯಿತಾ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂತ ಕೇಳಿದರೆ ಕೆಲವರಿಗೆ ನಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗುತ್ತೆ, ಯಾಕೆ ಸಿಗುತ್ತೆ, ನನ್ನ ಕೌನ್ಸಿಲಿಂಗ್ ಟೈಮಲ್ಲಿ ಯಾವ ಕಾಲೇಜನ್ನು ಮೇಲೆ ಹಾಕಬೇಕು, ಯಾಕೆ ಹಾಕಬೇಕು ಅಂತ ಗೊತ್ತಿರೋದಿಲ್ಲ. ಎಲ್ಲದನ್ನು ಕೂಡ ಗೈಡೆನ್ಸ್ ನಾನು ಕೊಡ್ತಾ ಇದ್ದೇನೆ, ಆಯಿತಾ. ಸೊ ನಾನು ಕೂಡ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗನ್ನು ಮಾಡಿದವು. ನನಗೂ ಇದ್ರ ಬಗ್ಗೆ ಗೊತ್ತಿದೆ. ಆ್ಯಂಡ್ ಫ್ರಮ್ ಫಾಸ್ಟ್ 6 years ನನ್ನ ಆಫ್ಲೈನ್ ಕೋಚಿಂಗಲ್ಲಿ ಕಲಿತಂಥ KCET ಸ್ಟೂಡೆಂಟ್ಸಿಗೆ ಇರ್ಬೋದು, PUC ಸ್ಟೂಡೆಂಟ್ಸಿಗೆ ಇರ್ಬೋದು, ಎಲ್ಲರಿಗೂ ಕೂಡ ಗೈಡೆನ್ಸನ್ನು ಮಾಡಿದ್ದೇವೆ. ಪ್ರತಿಯೊಬ್ಬರು 100% ಯಾರ್ಯಾರು ಇಂಜಿನಿಯರಿಂಗ್ ಹೋಗಬೇಕು ಅಂತಿದ್ದಾರೆ ಎಲ್ಲರೂ ಕೂಡ ಇಂಜಿನಿಯರಿಂಗನ್ನು ನಾವು ಜಾಯಿನ್ ಮಾಡಿಸಿದ್ದೇವೆ ಥ್ರೂ ಕೌನ್ಸಿಲಿಂಗ್. ಓಕೆ. ಸೊ ಇದನ್ನು ನಾವು ಆನ್ಲೈನಲ್ಲಿ ಮಾಡ್ತಾ ಇದ್ದೇವೆ. ಈ ಟೈಮು ಪ್ರತಿ ಟೈಮ್ ನಾನು ಆಫ್ಲೈನ್ ಮಾಡ್ತಾ ಇದ್ದೆ, ಈ ಟೈಮ್ ಆನ್ಲೈನಲ್ಲಿ ಮಾಡ್ತಾ ಇದ್ದೇನೆ. ಜಾಯ್ನ್ ಆಗಬೇಕು ಅಂತಿದ್ದವರು ಜಾಯ್ನ್ ಆಗ್ಬೋದು. ನೀವು ಆನ್ಲೈನಲ್ಲಿ ಬೇರೆ ಕೋಚಿಂಗ್ ಸೆಂಟರ್ಸ್ ಅವರು ಕೊಡ್ತಾರೆ, ಬಟ್ ಇಟ್ ಈಸ್ ಇನ್ 1000 ಸ್ಟೂಡೆಂಟ್ಸ್. 1000 ರೂಪೀಸು ಅಂದರೆ 5000 ರೂಪೀಸ್, 6000 ರೂಪೀಸ್. ಆಫ್ಲೈನಲ್ಲಿ ಬೆಂಗಳೂರಲ್ಲಿ 30K 40K ತಗೊಳ್ತಾರೆ ಸ್ಟೂಡೆಂಟ್ಸು, ಏನೂ ಕೊಡೋದಿಲ್ಲ. ಸೊ ನಾವು ಇದನ್ನು ಇನ್ ಟರ್ಮ್ಸ್ ಆಫ್ ಹಂಡ್ರೆಡ್ಸ್ ಅಂದರೆ 500 ರೂಪೀಸಲ್ಲಿ ಮಾಡ್ತಾ ಇದ್ದಾವೆ. ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ದಾರೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇಂಜಿನಿಯರಿಂಗ್ ಕಾಲೇಜು, ನಿಮ್ಮ ಡಿಸರ್ವ್ಡ್ ಇಂಜಿನಿಯರಿಂಗ್ ಕಾಲೇಜ್ ಸಿಗೋವರೆಗೂ ಕೂಡ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೇವೆ, ಆಯಿತಾ. ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಕೇಳಿದ್ರೆ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಂಬರ್ 1 ಕಾಲೇಜ್ ಇನ್ ಕರ್ನಾಟಕ ಸ್ಟೂಡೆಂಟು. ಯಾಕೆ RV ಕಾಲೇಜ್ ಆಫ್ ಇಂಜಿನಿಯರಿಂಗನ್ನು ನಾವು ನಂಬರ್ 1 ಕಾಲೇಜ್ ಇನ್ ಕರ್ನಾಟಕ ಅಂತ ಕರಿತಾ ಇದ್ದೇವೆ, ಯಾಕೆ ಅದು ನಂಬರ್ 1 ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಕೇಳಿ. ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು. ವೆರಿ ಇಂಪಾರ್ಟೆಂಟು. RV ಕಾಲೇಜ್ ಆಫ್ ಇಂಜಿನಿಯರಿಂಗು ಇದರ ಕೋಡ್ ಬಂದುಬಿಟ್ಟು E005 ಆಗುತ್ತೆ. ಈ ಕೋಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಯಾರ್ಯಾರು ನಮ್ಮ ಕೌನ್ಸಿಲಿಂಗ್ ಕೋರ್ಸಿಗೆ ಜಾಯ್ನ್ ಆಗ್ತಾರೆ ಅವರೆಲ್ಲರಿಗೂ ಹೇಳ್ತೇನೆ. ಕೋಡ್ ವೆರಿ ಇಂಪಾರ್ಟೆಂಟ್. ಯಾಕಂತ ಕೇಳಿದರೆ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ, ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ, ದಯಾನಂದ್ ಸಾಗರ್ ಯೂನಿವರ್ಸಿಟಿ ಇದೆ. ಕೋಡ್ ವೇರಿ ಆದರೆ ಡಿಫ್ರೆಂಟ್ ಆಗುತ್ತೆ, ಬೇರೆ ಕಾಲೇಜ್ ಸಿಗುತ್ತೆ. NIE ಮೈಸೂರು 2 ಇದೆ, ಸೌತ್ ಕ್ಯಾಂಪಸ್ ಇದೆ, ನಾರ್ತ್ ಕ್ಯಾಂಪಸ್ ಇದೆ. ಕೋಡ್ ವೇರಿ ಆದರೆ ಡಿಫ್ರೆಂಟ್ ಆಗುತ್ತೆ. ಯಾಕಂದರೆ ಕೌನ್ಸಿಲಿಂಗ್ ಟೈಮಲ್ಲಿ ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಅದೆಲ್ಲದನ್ನು ಕೂಡ ನಾವು ಹೇಳ್ತೇವೆ. ಓಕೆ ಸ್ಟೂಡೆಂಟ್. ಈಗ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ಲೇಸ್ಮೆಂಟ್ ಸ್ಟಾರ್ಟ್ಸನ್ನು ನಿಮ್ಗೆ ಕರೆಕ್ಟ್ ತೋರಿಸ್ತಾ ಇದ್ದೆ ನೋಡಿ. ನಾನು ಅವರ ಅಫಿಷಿಯಲ್ ವೆಬ್ಸೈಟಿಂದ ತೆಗೆದಿದ್ದು. ಇದು ನಾನು ರ್ಯಾಂಡಮ್ ಆಗಿ ಯಾರಿದ್ದು ಕೇಳಿ ಮಾಡಿದ್ದಲ್ಲ. ಪ್ಲಸ್ ನನ್ನ ಓಲ್ಡ್ ಸ್ಟೂಡೆಂಟು ಆಲ್ರೆಡಿ RV ಕಾಲೇಜಲ್ಲಿ ಓದ್ತಾ ಇದ್ದವ್ರನ್ನ ಅವರಿಂದ ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ನ ತೆಗೆದು ನಾನು ಹೇಳ್ತಾ ಇರೋದು. ಕಾಲೇಜಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ. ನಾನು RV ಕಾಲೇಜಲ್ಲಿ ಓದ್ತಾ ಇರೋ ಪ್ರತಿ ಪ್ಲೇಸ್ಮೆಂಟ್ ಆದಾಗ ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ, ಎಷ್ಟು ಪ್ಯಾಕೇಜ್ ಆಗಿದೆ ಅಂತ. ಅದರಿಂದ ತೆಗೆದಂಥ ಸ್ಟಾಟ್ಸ್ ಸ್ಟೂಡೆಂಟ್ಸ್ ಇದು. ಓಕೆ. ಹೈಯೆಸ್ಟ್ ಪ್ಯಾಕೇಜ್ RV ಕಾಲೇಜ್ ಆಫ್ ಇಂಜಿನಿಯರಿಂಗು 2022 60.09 ಲ್ಯಾಕ್ಸ್, 60.09 ಲ್ಯಾಕ್ಸ್. 2023 62 ಲ್ಯಾಕ್ಸ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಈ ಇಯರ್ ಇನ್ನು ಪ್ಲೇಸ್ಮೆಂಟ್ ಆಗ್ತಾ ಇದೆ ಸ್ಟೂಡೆಂಟು. ಪ್ಲೇಸ್ಮೆಂಟ್ ಎಂಡ್ ಆಗಿಲ್ಲ. 92 ಲ್ಯಾಕ್ಸ್ ಹೈಯೆಸ್ಟ್ ಪ್ಯಾಕೇಜ್ ಫ್ರಮ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. 92 ಲ್ಯಾಕ್ಸ್ ಸ್ಟೂಡೆಂಟ್ಸ್. ಈವನ್ NITs ಕೂಡ ಮಾಡಲಿಲ್ಲ, ಅಷ್ಟು ಆಫರ್ಸನ್ನು RV ಕಾಲೇಜ್ ತೆಗೆದಿದೆ, RV ಕಾಲೇಜ್ ಸ್ಟೂಡೆಂಟ್ ತೆಗೆದಿದ್ದಾನೆ. ಸೊ 92 ಲ್ಯಾಕ್ಸ್ ಕರೆಕ್ಟ್ ಕೇಳ್ಕೊಳ್ಳಿ. ಮೀಡಿಯನ್ ಪ್ಯಾಕೇಜ್ ಅಂದರೆ ಸ್ಟೂಡೆಂಟ್ಸು ಆ್ಯಾವರೇಜ್ ಆಗಿ ಪ್ರತಿಯೊಬ್ಬ ಎಲ್ಲ ಸ್ಟೂಡೆಂಟ್ನ ಪ್ಲೇಸ್ಮೆಂಟನ್ನು ತೆಗೆದು, ಎಲ್ಲ ಸ್ಟೂಡೆಂಟ್ ಆಫರ್ನ ತೆಗೆದು ಅವರು ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಮಾಡ್ತಾರೆ. 8 ಲ್ಯಾಕ್ಸ್ ಮಿನಿಮಮ್ ಸ್ಟೂಡೆಂಟ್. ಓಕೆ, ಕರೆಕ್ಟ್ ಕೇಳ್ಕೊಳ್ಳಿ. ಮಿನಿಮಮ್ 8 ಲ್ಯಾಕ್ಸ್ 2022. 2023 10 ಲ್ಯಾಕ್ಸ್ ಅಂದರೆ ಮಿನಿಮಮ್ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಆನ್ ಆ್ಯನ್ ಆ್ಯಾವ್ರೇಜ್ 10 ಲ್ಯಾಕ್ ಒಬ್ಬ ಸ್ಟೂಡೆಂಟ್ ಆಗೇ ಆಗ್ತಾನೆ. ಓಕೆ. 2024 ಇದು ಇನ್ನೂ ಸ್ಟಿಲ್ ಗೋಯಿಂಗ್ ಆನ್. ಸೊ ಇನ್ನೂ ಆಗಿಲ್ಲ ಸ್ಟೂಡೆಂಟ್ಸ್. ನಂಬರ್ ಆಫ್ ಕಂಪನೀಸ್ ವಿಸಿಟೆಡ್ 2022 291 ಕಂಪನೀಸ್ ಬಂದಿದೆ. 2023 225 ಕಂಪನೀಸ್ ಬಂದಿದೆ. 2024 ಸ್ಟಿಲ್ ಗೋಯಿಂಗ್ ಆನ್. ದಟ್ ಈಸ್ ವೈ ನಂಬರ್ ಆಫ್ ಕಂಪನೀಸ್ ನಾನು ಅಪ್ಡೇಟ್ ಮಾಡಲಿಲ್ಲ. ಓಕೆ.
ಒನ್ ಆಫ್ ದ ಟಾಪ್ ನಾಚ್ ಕಾಲೇಜ್ ಫಾರ್ ಪ್ಲೇಸ್ಮೆಂಟ್. ಎವರ್ಗ್ರೀನ್ ಕಾಲೇಜ್ RV ಇಸ್ ದ ಬೆಸ್ಟ್. ಯಾಕಂದ್ರೆ ನಾನು RVಯಲ್ಲಿ ಕಲ್ತವನು, ನನಗೆ ಗೊತ್ತಿದೆ. ಓಕೆ, ಅದು ಕೆಲವೊಂದು ಬ್ರ್ಯಾಂಚಸ್ಸಿಗೆ ಡೈಲಿ ನೀವು 3-4 ಕಂಪನೀಸ್ ಇಂಟರ್ವ್ಯೂವನ್ನು ಅಟೆಂಡ್ ಮಾಡ್ತೀರ, ಅಷ್ಟು ಇರುತ್ತೆ. ಓಕೆ, ಒನ್ ಆಫ್ ದ ಬೆಸ್ಟ್ ಕಂಪನಿ. ಈಗ ನೋಡಿ 2022 ಅಲ್ಲಿ RVಗೆ 0 to 6 lakhs ಪ್ಯಾಕೇಜ್, ಅಂದರೆ 0 to 6 LPA ಅಂದರೆ ಲ್ಯಾಕ್ಸ್ ಪರ್ ಆ್ಯನಮ್ ಸ್ಟೂಡೆಂಟ್ ಇದು, ಮಂತ್ಲಿ ಅಲ್ಲ. ಆಮೇಲೆ 0 to 6 lakhs ಪರ್ ಆ್ಯನಮ್ ಆಫರ್ ಮಾಡಿದ ಕಂಪನೀಸ್ ಎಷ್ಟು ಕೇಳಿದರೆ 93 ಕಂಪನೀಸ್ ಬಂದಿತ್ತು. ಎಷ್ಟು ಹೇಳಿ? 0 to 6 lakhs. 0 to 6 lakhs ಅಂದರೆ 0 rupees ಎಲ್ಲ ಕೊಡೋದಿಲ್ಲ, ಮೋರ್ ದೆನ್ 4 lakhs ಇರುತ್ತೆ, ಆಲ್ಮೋಸ್ಟ್ 4 lakhs 5 lakhs ಇರುತ್ತೆ. ಓಕೆ, ಕೊಟ್ಟಂಥ ಆಫರ್ಸ್ ಎಷ್ಟು ಕೊಟ್ಟಿದ್ದಾರೆ? 430 ಸ್ಟೂಡೆಂಟ್ಸ್ಗೆ ಆಫರ್ನ ಕೊಟ್ಟಿದ್ದಾರೆ. 430 ಸ್ಟೂಡೆಂಟ್ಸ್ ಅಂತಲ್ಲ, 430 ಆಫರ್ಸನ್ನು ಕೊಟ್ಟಿದ್ದಾರೆ 93 ಕಂಪನೀಸ್ಗಳು. ಅದೇ ಇಯರ್ 52 ಕಂಪನೀಸ್ಗಳು ಫಾರ್ 6 to 8 lakhs. 6 to 8 lakhs ಪರ್ ಆ್ಯನಮಿಗೆ 52 ಕಂಪನೀಸ್ಗಳು ಬಂದಿತ್ತು. ನಂಬರ್ ಆಫ್ ಆಫರ್ಸ್ ಮೇಡ್ 274 ಆಫರ್ಸ್, 274 ಸ್ಟೂಡೆಂಟ್ಸ್ಗಳಿಗೆ ಆಫರ್ಸನ್ನು ಕೊಟ್ಟಿದ್ದಾರೆ. ಆಯಿತಾ? ಅದೇ ಇಯರ್ ಇನ್ನು 69 ಕಂಪನೀಸ್ಗಳು 8 to 12 lakhs, 8 to 12 lakhsಗೆ ಬಂದಂಥ ಕಂಪನೀಸ್ಗಳು 69 ಸ್ಟೂಡೆಂಟ್ಸ್. ಫಿಗರ್ಸನ್ನು ನೋಡಿ, 419 ಸ್ಟೂಡೆಂಟ್ಸ್ಗೆ ಆಫರ್ನ ಕೊಟ್ಟಿದ್ದಾರೆ. ಇದು ಎಲ್ಲ ಬ್ರಾಂಚಲ್ಲೂ ಬರುತ್ತೆ ಸ್ಟೂಡೆಂಟ್ಸ್. 419 ಸ್ಟೂಡೆಂಟ್ಸ್ಗಳಿಗೆ ಆಫರ್ನ ಕೊಟ್ಟಿದ್ದಾರೆ. ಇನ್ನು 24 ಕಂಪನೀಸ್ಗಳು 12 to 14 lakhs, ಮೋರ್ ದ್ಯಾನ್ 12 lakhs, ಬಿಲೋ 14 lakhs 24 ಕಂಪನೀಸ್ಗಳು ಬಂದಿದೆ. 103 ಆಫರ್ಸ್ಗಳನ್ನು ಕೊಟ್ಟಿದ್ದಾರೆ. 103 ಆಫರ್ಸ್ಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಆಫರ್ಸನ್ನು ಕೊಟ್ಟಿದ್ದಾರೆ ಫಾರ್ 12 to 14 lakhs. ಓಕೆ, ಅದೇ 53 ಕಂಪನೀಸ್ಗಳು 14 and above ಅಂತ ಹೇಳಿದರೆ 14 ಸ್ಟಾರ್ಟ್ ಮಾಡಿ ಟಿಲ್ 60 lakhs. ಯಾಕಂದರೆ 2022 60 lakhs ವರೆಗೆ ಆಗಿದೆಯಲ್ಲ, ಟಿಲ್ 60 lakhs ವರೆಗೆ ಬರುತ್ತೆ ಸ್ಟೂಡೆಂಟ್ಸ್. 14 and above ಅಂದರೆ 259 ಸ್ಟೂಡೆಂಟ್ಸ್ಗಳಿಗೆ ಆಫರನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಥಿಂಕ್ ಮಾಡಿ, RVನ ಬ್ರ್ಯಾಂಡ್ ಯಾಕೆ ಅಷ್ಟು RV ಹೈಪ್ ಅನ್ನೋದು ವರ್ತ ಅಲ್ವಾ ನೋಡಿ. 14 and above ಟಿಲ್ 60 lakhs ವರೆಗೆ 259 ಆಫರ್ಸನ್ನು ಕೊಟ್ಟಿದ್ದಾರೆ. ಯಾವುದು? RVC 2022 ಅಲ್ಲಿ. ಈಗ 2023ಗೆ ಬಂದರೆ 53 ಕಂಪನೀಸ್ಗಳು 0 to 6 lakhsಗೆ 268 ಆಫರ್ಸನ್ನು ಕೊಟ್ಟಿದ್ದಾರೆ. 39 ಕಂಪನೀಸ್ಗಳು 6 to 8 lakhsಗೆ 166 ಆಫರ್ಸನ್ನು ಕೊಟ್ಟಿದ್ದಾರೆ. 66 ಕಂಪನೀಸ್ಗಳು 8 to 12 lakhsಗೆ 240 ಆಫರ್ಸನ್ನು ಕೊಟ್ಟಿದ್ದಾರೆ. 8 to 12 lakhs, ನೀವು ಜಸ್ಟ್ ಗ್ರ್ಯಾಜುಯೇಟ್ ಆಗಿ ಹೊರಗೆ ಬರ್ತಾ ಇದ್ದೀರಾ ಅಷ್ಟೇ. ಓಕೆ, 23 ಕಂಪನೀಸ್ಗಳು 83 ಸ್ಟೂಡೆಂಟ್ಸಿಗೆ 12 to 14 lakhs. 77 ಕಂಪನೀಸ್ಗಳು 365 ಸ್ಟೂಡೆಂಟ್ಸಿಗೆ 14 and above. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, 365 ಸ್ಟೂಡೆಂಟ್ಸ್ ಸ್ಟಾರ್ಟಿಂಗಲ್ಲೇ 14 and above. 14 and above ಅಂದರೆ ಸ್ಟೂಡೆಂಟ್ಸ್ ಇದರಲ್ಲಿ 18 lakhs ಇದೆ, 30 lakhs ಇದೆ, 45 lakhs ಇದೆ, 62 lakhs ಇದೆ ಸ್ಟಾರ್ಟಿಂಗ್. ಓಕೆ, ನಾನು ಇದೇ ಹೇಳ್ತಾ ಇರೋದು LPA ಅಂದರೆ ಕಂಪ್ಲೀಟಾಗಿ ಇದು ಡಿವೈಡ್ ಬೈ 12 ಮಾಡೋದಲ್ಲ, ಅದು ಮತ್ತೆ ವೇರಿಯಸ್ ಇದರಲ್ಲಿ ಕಟ್ ಆಗುತ್ತೆ. ಕಾಸ್ಟ್ ಟು ಕಂಪನಿ ಅಂತ ಕರೀತಾರೆ, CTC. ಓಕೆ, ಇದರಲ್ಲಿ ಮತ್ತೆ ಕಂಪ್ಲೀಟಿಗೆ ನೀವು ಅಂದ್ಕೊಳ್ಬೋದು, ಸರ್ 14 lakhs ಅಂತ ಹೇಳಿದರೆ ಕಂಪ್ಲೀಟ್ ನಮ್ಮ 14 ಡಿವೈಡ್ ಬೈ 12 ಹಾಗಲ್ಲ. ಕಾಸ್ಟ್ ಟು ಕಂಪನಿ ಅಂದರೆ ಅರೌಂಡ್ ನಿಮಗೆ 14 lakhsಗೆ ಒಂದು 90,000 ನಿಮ್ಮ ಕೈಗೆ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸ್ಟಾರ್ಟಿಂಗ್. ಓಕೆ, ಓವರ್ ದ ಟೈಮ್ ನಾನು 14 lakhsಗೆ ಹೇಳ್ತಾ ಇರೋದು. 18 lakh 20 lakh ನೀವು 2 yearsಲ್ಲಿ 25 lakhsಗೆಲ್ಲ ಹೋದರೆ 2 yearsಲ್ಲಿ ನಿಮಗೆ 2 lakhs ಇದಿರುತ್ತೆ. ಏನು ಹೇಳ್ತಾರೆ, 2-3 yearsಲ್ಲಿ ನಿಮಗೆ ಮಂತ್ಲಿ ಸ್ಯಾಲ್ರಿ 2 lakhs ಇರುತ್ತೆ. ಓಕೆ, ಇಟ್ಸ್ ನಾಟ್ ಅ ಜೋಕ್, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. 365 ಸ್ಟೂಡೆಂಟ್ಸ್ಗೆ 14 and above lakhs ಆಫರ್ ಮಾಡಿದ್ದಾರೆ. ಓಕೆ, ಈಗ 2024ಗೆ ಬಂದರೆ ಸ್ಟೂಡೆಂಟ್ಸು ಕರೆಕ್ಟ್ ಕೇಳಿ. 2024ಗೆ ಬಂದರೆ 15 ಇನ್ನೂ ಆಗ್ತಾ ಇದೆ. ಓಕೆ, 15 ಕಂಪನೀಸು 33 ಸ್ಟೂಡೆಂಟ್ಸ್ಗಳಿಗೆ 0 to 6 lakhs ಕೊಟ್ಟಿದೆ. ಅಂದರೆ ಬರ್ತಾ ಬರ್ತಾ ಈ 0 to 6 lakhs ಅನ್ನೋದು ಕಡಿಮೆ ಆಗ್ತಾ ಇದೆ ನೋಡಿ, ಇದು ಜಾಸ್ತಿ ಆಗ್ತಾಯಿದೆ ಸ್ಟೂಡೆಂಟ್ಸ್. ಹಾಗಾದರೆ RV ಅನ್ನೋದು ಮತ್ತೆ ಪ್ಯಾಕೇಜನ್ನು ಜಾಸ್ತಿ ಆಗ್ತಾ ಇದೆ ಬಿಟ್ಟರೆ ಕಡಿಮೆ ಆಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ನೋಡಿ ಕಂಪನೀಸ್ ಇದನ್ನು ಆಫರ್ ಮಾಡುವಂಥ ಕಂಪನೀಸ್ ತುಂಬ ಕಡಿಮೆ ಬರ್ತಾ ಇದೆ. ಇದು ನೋಡಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ನೋಡಿ 65 ಕಂಪನೀಸ್ 14 and above 224 ಆಫರ್ಸನ್ನು ಮಾಡಿದೆ. ಇನ್ನೂ ಆಗ್ತಾ ಇದೆ, ಅದಕ್ಕೋಸ್ಕರ ಇದು ಕಡಿಮೆ ಆಗಿದೆ. ಇನ್ನೂ ಆಗ್ತಾ ಇದೆ. ಇನ್ನು 16 ಕಂಪನೀಸು 12 to 14 lakhsಗೆ 63 ಸ್ಟೂಡೆಂಟ್ಸ್. 59 ಕಂಪನೀಸ್ 240 ಸ್ಟೂಡೆಂಟ್ಸ್ಗಳಿಗೆ 8 to 12 lakhsನ್ನು ಆಫರ್ ಮಾಡ್ತಾ ಇದೆ ಅಲ್ವಾ. ಅಂದರೆ ಆನ್ ಆನ್ ಆ್ಯಾವರೇಜ್ ಪ್ರತಿಯೊಬ್ಬ ಆಲ್ಮೋಸ್ಟ್ ಹೆಚ್ಚಿನ ಸ್ಟೂಡೆಂಟ್ಸು 8 lakh above ಹೋಗ್ತಾ ಇದ್ದಾನೆ, 8 ಅಥವಾ 10 lakh above ಹೋಗ್ತಾ ಇದ್ದಾನೆ ಹೆಚ್ಚಿನ ಸ್ಟೂಡೆಂಟ್. ಅಸ್ ಟೈಮ್ ಪಾಸ್ ಆದಾಗೂ ಪ್ಯಾಕೇಜ್ಗಳು ಜಾಸ್ತಿ ಆಗ್ತಾ ಇದೆ. ಮಿನಿಮಮ್ 10 lakhs ಬರ್ತಾ ಇದೆ. RV ಬ್ರ್ಯಾಂಡ್ ಆ ರೀತಿ ಹೇಳ್ತಾ ಇದೆ. ಓಕೆ, ಈಗ ಯಾವ ಬ್ರ್ಯಾಂಚ್ ಇಂಪಾರ್ಟೆಂಟ್, ಇದು ತುಂಬ ಮ್ಯಾಟ್ರ್ ಆಗುತ್ತೆ ಸ್ಟೂಡೆಂಟ್ಸ್. ನಾವು ಯಾವ ಬ್ರ್ಯಾಂಚ್ ಹೋಗೋದು ಅಂತ ಕೇಳ್ತಾ ಇದ್ದಾರಲ್ವಾ. ಬ್ರ್ಯಾಂಚ್ ವೈಸ್ ಆಫರ್ಸನ್ನು ನೋಡಿದರೆ
CSCಯಲ್ಲಿ 211 ಆಫರ್ಸನ್ನು ಕೊಟ್ಟಿದ್ದಾರೆ, ಇದು 2022 ಅಲ್ಲಿ. ECಯಲ್ಲಿ 214 ಆಫರ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಅರೌಂಡ್ ಅಂದರೆ ಏನು ಹೇಳ್ತಾರೆ 220 ಸ್ಟೂಡೆಂಟ್ಸ್ ಇರ್ತಾರೆ. ತುಂಬ ಸ್ಟೂಡೆಂಟ್ಸ್ಗಳು 220 ಅಲ್ಲ 3 ಇದಿರುತ್ತೆ ಕ್ಲಾಸಸ್, 180+ ಸ್ಟೂಡೆಂಟ್ಸ್ ಇರ್ತಾರೆ. ಕೆಲವೊಂದು ಸ್ಟೂಡೆಂಟ್ಸ್ಗಳು 2-3 ಆಫರ್ಸನ್ನು ಇಟ್ಕೋತಾರೆ. ಸಿಂಪಲ್, ನಾನೇ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಬರುವಾಗ ನನ್ನ ಕೈಲಿ 2-3 ಆಫರ್ಸ್ ಇದ್ದಿತ್ತು. ಓಕೆ, ನನ್ನ ಕ್ಲಾಸ್ ಹುಡುಗ, ನಾನು 2019 ಪಾಸ್ಡ್ ಔಟು, ಅವನಿಗೆ 49 lakhs ಆಗಿತ್ತು. ಅವನು 4 ಆಫರ್ಸ್ ಅವನ ಕೈಯಲ್ಲಿ ಇದ್ದಿತ್ತು. 4 ಆಫರ್ಸ್. ರಾಬರ್ಟ್ ಬಾಷ್ 7 lakhs, ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ 13 lakhs, ಸಿಟ್ರಿಕ್ಸ್ 26 lakhs. ಆಮೇಲೆ ಅವನಿಗೆ ಆಗಿದ್ದು ನಂಗೆ ನೆನಪಿಲ್ಲ ಸ್ಟೂಡೆಂಟು, ಯಾವ್ದು ಗೊತ್ತುಂಟಾ, ಒನ್ ಆಫ್ ದ ಟಾಪ್ ನಾಚ್ ಕಂಪನಿ ಸ್ಟೂಡೆಂಟು, 49 lakhs ಆಗಿತ್ತು ಸ್ಟೂಡೆಂಟ್ಸ್. ನಂಗೆ ಅದ್ರದ್ದು ಕಂಪನಿ ಹೆಸರು ನೆನಪಿಲ್ಲ. 49 lakhs. ಅವನು ಈ 3 ಆಫರ್ಸನ್ನು ರಿಜೆಕ್ಟ್ ಮಾಡಿ 49 lakhs ಆಕ್ಸೆಪ್ಟ್ ಮಾಡಿದ. ಓಕೆ, ನನಗೆ ಬಾಯಲ್ಲಿದೆ ಬರ್ತಾ ಇಲ್ಲ. ಓಕೆ 49 lakhs. ಕೆಲವೊಂದು ಸ್ಟೂಡೆಂಟ್ಸ್ 2, 3, 4 ಆಫರ್ಸನ್ನು ಇಟ್ಕೊಂಡಿರ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆ, RV ಕಾಲೇಜಲ್ಲಿ ಇದು ನಂಬರ್ ಆಫ್ ಪ್ಲೇಸ್ಮೆಂಟ್. ISC ನೋಡಿ 73. ISCಯಲ್ಲಿ ಇರೋದೇ ಸ್ಟೂಡೆಂಟ್ಸ್ ಎಷ್ಟು ಗೊತ್ತುಂಟ, ನಾವು 75 ಸ್ಟೂಡೆಂಟ್ಸ್ ಇರ್ತೇವೆ ಅಷ್ಟೇ. 73 ಆಫರ್ಸ್, ಪ್ರತಿಯೊಬ್ಬನಿಗೂ ಪ್ಲೇಸ್ಮೆಂಟ್ ಆಗುತ್ತೆ. ಓಕೆ, ಇದಿಷ್ಟು ಬ್ರಾಂಚ್ ವೈಸ್ ಆಫರ್ಸ್ ಮಾಡಿದ್ದು. ಇದು 2023 ಇದು 2022 ಓಕೆ, ಇದು RVದು ಹೈಯೆಸ್ಟ್ ಪ್ಯಾಕೇಜ್ ನೋಡಿ. RV ಕಾಲೇಜ್ ಆಫ್ ಇಂಜಿನಿಯರಿಂಗು ನಮ್ಮ ಸ್ಟೇಟ್ನ ಟಾಪ್ ಕಾಲೇಜು. 92 LPA ಅಂದರೆ ಹತ್ರ 1 crore ಆಫರ್ ಮಾಡಿದೆ. 1 crore ದಿಸ್ ಇಯರ್ 2024. ಆ್ಯಾವ್ರೇಜ್ ಪ್ಯಾಕೇಜ್ ನೋಡಿ, ಇದು 2022 ಡೇಟಾ, 2023 ಇನ್ನೂ ಜಾಸ್ತಿ ಇದೆ. ಆ್ಯಾವ್ರೇಜ್ ಪ್ಯಾಕೇಜಲ್ಲಿ ಹೈಯೆಸ್ಟ್ ಪ್ಲೇಸ್ಮೆಂಟನ್ನು ಮಾಡ್ಕೊಳ್ತಾ ಇರೋದು ISC ಬ್ರಾಂಚ್ ಸ್ಟೂಡೆಂಟ್. ನಾನು ಮಾಡಿದ್ದು ISC ಬ್ರಾಂಚಲ್ಲಿ. ISC ಬ್ರಾಂಚು ಆ್ಯಾವ್ರೇಜ್ ಪ್ಯಾಕೇಜಲ್ಲಿ ಅಥವಾ ಒಳ್ಳೆ ಹೈಯೆಸ್ಟ್ ಪ್ಯಾಕೇಜ್ ಆಗೋದು ISC ಅಥವಾ CSCಯಲ್ಲಿ ಸ್ಟೂಡೆಂಟ್ಸ್. ಕರೆಕ್ಟ್ ಕೇಳ್ಕೊಳ್ಳಿ, RV ಕಾಲೇಜಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಆಗೋದು ISC ಮತ್ತು CSC ಇಂದಲೇ, ಆರ್ ಎಲ್ಸ್ EC ಅಷ್ಟೇ. ಈವನ್ ಆ್ಯಾವ್ರೇಜ್ ಪ್ಯಾಕೇಜ್ ಜಾಸ್ತಿ ಆಗೋದು ಕೂಡ ISCಗೆ ಕೂಡ. ಯಾಕಂತ ಕೇಳಿದ್ರೆ ISCಲಿ ತುಂಬ ನಂಬರ್ ಆಫ್ ಸ್ಟೂಡೆಂಟ್ಸ್ ತುಂಬ ಕಡಿಮೆ ಇರ್ತಾರೆ. ಆ್ಯಾವ್ರೇಜ್ ಪ್ಯಾಕೇಜ್ ಕಂಪೇರ್ ಮಾಡಲಿಕ್ಕೆ ಹೋದರೆ ISC 15 lakhs, CSC 14 lakhs, EC 10 lakhs, electrical and instrumentation that is the 10 lakh, electrical and electronics engineering EEE 9 lakh, telecommunication engineering 8 lakhs, aerospace engineering 8 lakhs, chemical engineering 7 lakhs average ಇದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 7 lakhs, ಸಿವಿಲ್ ಇಂಜಿನಿಯರಿಂಗ್ 7 lakhs, ಬಯೋಟೆಕ್ನಾಲಜಿ 6 lakhs. ಓಕೆ, ಆವ್ರೇಜ್ ಪ್ಯಾಕೇಜ್ ಇರೋದು ಜಾಸ್ತಿ ಅಂತ ಕೇಳಿದರೆ ಇನ್ಫಾರ್ಮೇಷನ್ ಸೈನ್ಸಲ್ಲೇ. ಯಾಕಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಡಿಮೆ ಇರ್ತಾರಲ್ಲ, 70 ಇರ್ತಾರೆ. ಕಂಪ್ಯೂಟರ್ ಸೈನ್ಸಲ್ಲಿ 14 lakh ಸ್ಟೂಡೆಂಟ್ಸ್. ಓಕೆ, ISC ಈಸ್ ಒನ್ ಆಫ್ ದ ಎವರ್ ಗ್ರೀನ್ ಬ್ರಾಂಚ್. ನಾನು ಹೋಗಿದ್ದೇನಲ್ಲ ISCಯಲ್ಲಿ ನಿಮಗೆ ತುಂಬ ಆಪರ್ಚುನಿಟಿಗಳಿರುತ್ತೆ. ಹೈಯೆಸ್ಟ್ ಪ್ಯಾಕೇಜ್ ಆಗೋದು ಕೂಡ ISC ಇಂದಾನೆ. ಓಕೆ, ಕರೆಕ್ಟ್ ಕೇಳ್ಕೊಳ್ಳಿ ಆಯಿತಾ. ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು ಹೇಳಿ, 92 LPA. ಯು ಮೈಟ್ ಬಿ ದ ಒನ್ ಎಮಂಗ್ ದೆಮ್ ಅಲ್ವಾ, ನೀವು ಒನ್ ಆಗಿರ್ಬೋದಲ್ಲ. NITಯಲ್ಲಿ ಈ ಟೈಮ್ ಇದು ಕೊಡಲಿಲ್ಲ ಸ್ಟೂಡೆಂಟ್ಸ್, 92 LPA. NITಯಲ್ಲೂ ಕೂಡ ಆಗಿಲ್ಲ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲೂ ಕೂಡ ಆಗಿಲ್ಲ. IITಯಲ್ಲಿ ಆಗುತ್ತೆ ಬಿಡಿ, 1 crore 2 crore ಅಲ್ಲ ಆಗುತ್ತೆ. ಓಕೆ, 92 LPA, ಥಿಂಕ್ ಆನ್ ಇಟ್. ಓಕೆ, ಸೊ ಇದು RVದು. ಈಗ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಕಟ್ ಆಫ್. ಓಕೆ, 2023ನ ಕಟ್ ಆಫ್ ಬಗ್ಗೆ ನಾನು ನಿಮ್ಗೆ ಮಾತಾಡ್ತಾ ಇದ್ದಾನೆ. ವೆರಿ ಇಂಪಾರ್ಟೆಂಟ್ ಕಟ್ ಆಫ್ ಮಾರ್ಕ್ಸ್. ಕಟ್ ಆಫ್ 2023 ಕರೆಕ್ಟ್ ಕೇಳಿ, ಇದು ವೆರಿ ಇಂಪಾರ್ಟೆಂಟು. ಕಟ್ ಆಫ್ ಮಾರ್ಕ್ಸನ್ನು ಹೇಳ್ತೇನೆ ನೋಡಿ. ಇದು ಎಲ್ಲ ಗ್ರೂಪ್ 1 ಅವರಿಗೆ ಹೇಳ್ತಾ ಇರೋದು ನಾನು, ಆಯಿತಾ. ಕಟ್ ಆಫ್ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ 1 ಗ್ರೂಪ್ ಅವರಿಗೆ. ನಾನಿದು ಜನರಲ್ ಆಗಿ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು. ನೀವು ಯಾರ್ಯಾರು ನಮ್ಮ ಕೋರ್ಸಿಗೆ ಜಾಯ್ನ್ ಆಗ್ತಾರೆ ನೋಡಿ, ನಾನೀಗ ಕೌನ್ಸಿಲಿಂಗ್ ಅಂತ ಒಂದು ಇದನ್ನು ಮಾಡ್ತೇನೆ, ಬ್ಯಾಚ್ ಮಾಡ್ತೇನೆ. ಅವರಿಗೆ ಕನ್ನಡ ಮೀಡಿಯಮಿಗೆ ಎಷ್ಟು ಕಟ್ ಆಫ್ ಇದ್ದಿತ್ತು, ರೂರಲಿಗೆ ಎಷ್ಟು ಕಟ್ ಆಫ್ ಇದ್ದಿತ್ತು, 1 ಗ್ರೂಪ್ ಅವರಿಗೆ ಎಷ್ಟು ಕಟ್ ಆಫ್ ಇದ್ದಿತ್ತು, ಎಲ್ಲದನ್ನು ನಾವು ಹೇಳ್ತೇವೆ ಪರ್ಟಿಕ್ಯುಲರ್ ಆಗಿ, ಆಯಿತಾ. ಈಗ ಇದರಲ್ಲಿ ಜನರಲ್ ಆಗಿ ಹೇಳ್ತಾ ಇದ್ದಾನೆ. 1 ಗ್ರೂಪ್ ಅವರಿಗೆ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲೇ 1 ಗ್ರೂಪ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ನಾನು ಹೇಳ್ತಾ ಇರೋದು 874, ಆಯಿತಾ. 874 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬಯೋಟೆಕ್ನಾಲಜಿ 6000 ಬಂದರೂ ಕೂಡ ನಿಮಗೆ ಬಯೋಟೆಕ್ನಾಲಜಿ ಸಿಗುತ್ತೆ ಸ್ಟೂಡೆಂಟ್, ಫಸ್ಟ್ ರೌಂಡಲ್ಲಿ ನಾನು ಹೇಳ್ತಾ ಇರೋದು. ಸಿವಿಲ್ ಇಂಜಿನಿಯರಿಂಗು 25Kಗೂ ಕೂಡ RVಯಲ್ಲಿ ಸಿಕ್ಕಿದೆ ಫಸ್ಟ್ ಗ್ರೂಪ್ ಅವರಿಗೆ. ಕೆಮಿಕಲ್ ಇಂಜಿನಿಯರಿಂಗು CE ಕೆಮಿಕಲ್ ಇಂಜಿನಿಯರಿಂಗು
ಕಟ್ ಆಫ್ ಕೊಡಲಿಲ್ಲ ಸ್ಟೂಡೆಂಟ್, ಫಸ್ಟ್ ಗ್ರೂಪ್ ಅವ್ರಿಗೆ ಕೊಡಲಿಲ್ಲ ಆಯಿತಾ. ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಗ್ರೂಪ್ ಅವರಿಗೆ 1000. ಓಕೆ, ಈ 1000 ಅನ್ನೋದು ನಿಮಗೆ ರೂರಲ್ ಮತ್ತು ಕನ್ನಡ ಮೀಡಿಯಂ ಇದ್ದರೆ ಮಾತ್ರ, ಇಲ್ಲದೆ ಇದ್ದರೆ 600. ಕಂಪ್ಯೂಟರ್ ಸೈನ್ಸ್. ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿದರೆ CYCS, ಸೈಬರ್ ಸೆಕ್ಯೂರಿಟಿ 1 ಗ್ರೂಪ್ ಅವರಿಗೆ ಎಗೇನ್ 1K ಸ್ಟೂಡೆಂಟ್. ಇದು ಕನ್ನಡ ಮೀಡಿಯಂ ರೂರಲ್ನ ಬಿಟ್ಟು ಡೈರೆಕ್ಟ್ 1 ಗ್ರೂಪ್ ಅವರಿಗೆ. ಡೇಟಾ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಅಂತ ಒಟ್ಟಿಗಿದೆ, ಅದಕ್ಕೆ ನಿಮಗೆ ರ್ಯಾಂಕ್ 2Kಗೂ ಸಿಕ್ಕಿದೆ. ಓಕೆ, ಆ್ಯಂಡ್ EC ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 2500. ಎಲೆಕ್ಟ್ರಾನಿಕ್ಸ್ EEE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 7000 ಸಿಕ್ಕಿದೆ ಸ್ಟೂಡೆಂಟ್. ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ EIE ಅಂತ ಕರೀತಾರೆ, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 14,000. ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ TCE, ಅದನ್ನ ಇವಾಗ ET ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅಂತ ಮಾಡಿದ್ದಾರೆ, 11Kಗೆ ಸಿಕ್ಕಿದೆ ಸ್ಟೂಡೆಂಟ್. 11K. ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ IS 1400 ಸಿಕ್ಕಿದೆ ಸ್ಟೂಡೆಂಟ್. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ IEM ಅಂತ ಕರೀತಾರೆ, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಇದು 28,000ಗೂ ಸಿಕ್ಕಿದೆ ಸ್ಟೂಡೆಂಟ್ಸ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 20,000 ಸಿಕ್ಕಿದೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್. ಏರೋಸ್ಪೇಸ್ ಇಂಜಿನಿಯರಿಂಗ್ AE ಏರೋಸ್ಪೇಸ್ ಇಂಜಿನಿಯರಿಂಗ್ 6,000 ಈಸ್ ಅ ಕಟ್ ಆಫ್. 6,800, ಬಟ್ ನಾನು 6,000 ಅಂತ ಹೇಳ್ತಾ ಇದ್ದಾನೆ. 6,000 ಇದಿಷ್ಟು ಗ್ರೂಪ್ 1 ಅವರಿಗೆ, ಕರೆಕ್ಟ್ ಕೇಳ್ಕೊಳ್ಳಿ, ಗ್ರೂಪ್ 1 ಅವರಿಗೆ ಇದಿಷ್ಟು ಆಯಿತಾ. ಇದು ನಿಮಗೆ ನಾನು ರೂರಲ್ ಕನ್ನಡ ಮೀಡಿಯಂ ಯಾವುದು ಹೇಳ್ತಾ ಇಲ್ಲ, 1 ಗ್ರೂಪ್ ಅಷ್ಟೇ. 1 ಜನರಲ್ ಮೆರಿಟ್ ಅಂತ ಹೇಳಿದ್ರೆ 1 ಗ್ರೂಪ್. ನಿಮ್ಗೆ ಯಾವ ರಿಸರ್ವೇಷನ್ ಇಲ್ಲ, ರೂರಲ್ ಇಲ್ಲ, ಕನ್ನಡ ಮೀಡಿಯಂ ಇಲ್ಲ, ಏನೂ ಇಲ್ಲದೆ ಇದ್ರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಂದರೆ 874 ಫಸ್ಟ್ ರೌಂಡ್ ಅಲಾಟ್ಮೆಂಟ್. ಬಯೋಟೆಕ್ನಾಲಜಿ 6K, ಸಿವಿಲ್ ಇಂಜಿನಿಯರಿಂಗ್ 25K. ಕೆಮಿಕಲ್ ಇಂಜಿನಿಯರಿಂಗ್ ಕೊಡಲಿಲ್ಲ ಸ್ಟೂಡೆಂಟ್ಸ್, ನಾನು ಇದನ್ನು CH ಅಂತ ಮಾಡ್ತೇನೆ, ಯಾಕಂದರೆ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಕನ್ಫ್ಯೂಸ್ ಆಗೋದು ಬೇಡ. CHಗೆ ಕೊಡಲಿಲ್ಲ ಅವರು. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 1K, ಅದು ನಿಮಗೆ ಇದು ಬಿಟ್ಟಾಕಿ 600. ಯಾವಾಗ ಹೇಳಿ ನಿಮಗೆ ರೂರಲ್ ಕನ್ನಡ ಮೀಡಿಯಂ ಇಲ್ಲದೆ ಇದ್ದರೆ. ಕಂಪ್ಯೂಟರ್ ಸೈನ್ಸ್ ಇದು ಸೈಬರ್ ಸೆಕ್ಯೂರಿಟಿ ಬರುತ್ತೆ 1K, ನಿಮಗೆ ಯಾವುದು ರಿಸರ್ವೇಷನ್ ಇಲ್ಲದೆ ಇದ್ರೂ ಕೂಡ 1Kಗೆ ಸಿಕ್ಕಿದೆ. ಡಾಟಾ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ 2K, EC 2500, EEE 7K, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 14K, TCE 11K, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 1400, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ 28K, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 20K, ಏರೋಸ್ಪೇಸ್ ಇಂಜಿನಿಯರಿಂಗ್ 6K. ಓಕೆ, ಫಾರ್ ಗ್ರೂಪ್ 1. ಅರ್ಥ ಆಯ್ತಲ್ಲ, ಇದು ಬರೀ ಗ್ರೂಪ್ 1 ಅವ್ರಿಗೆ ಹೇಳ್ತಾ ಇರೋದು. ವಿದೌಟ್ ಎನಿ ರಿಸರ್ವೇಷನ್ ನಿಮಗೆ ಕನ್ನಡ ಮೀಡಿಯಂ ರೂರಲ್ ಇಲ್ಲದೆ ಇದ್ರೂ ಕೂಡ ಈ ರ್ಯಾಂಕಿಗೆ ಲಾಸ್ಟ್ ಟೈಮ್ ಸಿಕ್ಕಿದೆ. ಇನ್ನು ಫಸ್ಟ್ ಅಲಾಟ್ಮೆಂಟ್. ಓಕೆ, ಈಗ ಯಾರಿಗೆ ಹೋಗ್ತಾನೆ, ಈಗ 2A ಗ್ರೂಪ್ ಅವ್ರಿಗೆ ಹೋಗ್ತಾನೆ. 2A ದೋಸ್ ಹೂ ಬಿಲಾಂಗ್ಸ್ ಟು 2A. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1900 ಸ್ಟೂಡೆಂಟ್ ಆಯಿತಾ. ಇದು ನಾನು ಹೇಳ್ತಾ ಇರೋದು ಜನರಲ್ ಆಗಿ, ಕನ್ನಡ ಮೀಡಿಯಂ ರೂರಲ್ ಇದ್ದರೆ ವೇರಿ ಆಗುತ್ತೆ, ಅಪ್ ಟು 3000ವರೆಗೂ ಸಿಕ್ಕಿದೆ ಸ್ಟೂಡೆಂಟ್. ಅದನ್ನು ನಾನು ನಿಮಗೆ ಕೌನ್ಸಿಲಿಂಗ್ ಮಾಡುವಾಗ ಯಾರ್ಯಾರು ಜಾಯ್ನ್ ಆಗ್ತಾರೆ ಅವ್ರಿಗೆ ಹೇಳ್ತೇನೆ. 1900 ಆಯಿತಾ. ಬಯೋಟೆಕ್ನಾಲಜಿ 6700, ಸಿವಿಲ್ ಇಂಜಿನಿಯರಿಂಗ್ 28K, ಕೆಮಿಕಲ್ ಇಂಜಿನಿಯರಿಂಗ್ 17K, ಕಂಪ್ಯೂಟರ್ ಸೈನ್ಸ್ 873 ಕಟ್ ಆಫ್. ಸೈಬರ್ ಸೆಕ್ಯೂರಿಟಿ 2195, DS ಕಂಪ್ಯೂಟರ್ ಸೈನ್ಸ್ ಡಾಟಾ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ 1779, EC ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 2828, EEE 5967, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ 11K, ಎಲೆಕ್ಟ್ರಿಕಲ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ 6K, ಇನ್ಫಾರ್ಮೇಷನ್ ಸೈನ್ಸ್ 1400, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ 27K,
ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 21K, ಏರೋಸ್ಪೇಸ್ ಇಂಜಿನಿಯರಿಂಗ್ 4400. ಓಕೆ, ಇದು ಯಾರಿಗೆ ಹೇಳಿ? 2A ಗ್ರೂಪ್ ಅವರಿಗೆ. 2A ಗ್ರೂಪ್ ಅವರಿಗೆ ರಿಸರ್ವೇಷನ್ ಇದ್ದವರಿಗೆ ಇದು ವೇರಿ ಆಗುತ್ತೆ, ಸ್ವಲ್ಪ ಜಾಸ್ತಿ ಬರುತ್ತೆ. ನಾನಿದು ಜನರಲ್ ಆಗಿ ಹೇಳ್ತಾ ಇರೋದು, ವಿದೌಟ್ ರಿಸರ್ವೇಷನ್. ನಿಮ್ಮ ಹತ್ರ ಕನ್ನಡ ಮೀಡಿಯಮು ಇಲ್ಲ ಅಥವಾ ರೂರಲ್ಲೂ ಇಲ್ಲ. ಕನ್ನಡ ಮೀಡಿಯಂ ರೂರಲ್ ಇದ್ದರೆ ಇದು 1900 ಅನ್ನೋದು 3000ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಅದನ್ನು ನಾನು ಯಾರು ಸ್ಪೆಷಲ್ ಕೌನ್ಸಿಲಿಂಗ್ ಇದನ್ನು ತಗೊಳ್ತಾರೆ, ಕೋರ್ಸ್ ತಗೊಳ್ತಾರೆ, ಅವರಿಗೆ ಇದು ಮಾಡ್ತೇನೆ. ಓಕೆ, ಇದು ಓಕೆ. ಬಯೋಟೆಕ್ನಾಲಜಿ 6700 ಸಿಕ್ಕಿದೆ. ಸಿವಿಲ್ ಇಂಜಿನಿಯರಿಂಗ್ 28K ಸಿಕ್ಕಿದೆ. ಕೆಮಿಕಲ್ ಇಂಜಿನಿಯರಿಂಗ್ 17K ಸಿಕ್ಕಿದೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 873ಗೆ ಸಿಕ್ಕಿದೆ. ಕಂಪ್ಯೂಟರ್ ಅಂದರೆ ಇದು ಸೈಬರ್ ಸೆಕ್ಯೂರಿಟಿ 2195. ಇದು ಡಾಟಾ ಸೈನ್ಸ್ 1779. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 2828. EEE ಅವರಿಗೆ 5967. ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 11K. ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ 6K. ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 1400. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ಗೆ 27K. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 21K. ಏರೋಸ್ಪೇಸ್ ಇಂಜಿನಿಯರಿಂಗ್ 4400 ಬಂದಿದೆ. ಆಯಿತಾ? ಇದು 2A ಗ್ರೂಪ್ ಅವರಿಗೆ. ಆಯಿತಾ? ಓಕೆ, ನೆಕ್ಸ್ಟ್ 2B ಗ್ರೂಪ್ ಅವರಿಗೆ. 2B ಯಾರ್ಯಾರು 2B ಗ್ರೂಪಿಗೆ ಬಿಲಾಂಗ್ ಆಗ್ತಾರಲ್ಲ ಅವ್ರಿಗೆ ಹೇಳ್ತಾ ಇರೋದು ಇದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 2B ಗ್ರೂಪ್ ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1100. ಓಕೆ, ಬಯೋಟೆಕ್ನಾಲಜಿ 13Kಗೆ ಸಿಕ್ಕಿದೆ. 13K. ಅದಾದ ನಂತರ ಸಿವಿಲ್ ಇಂಜಿನಿಯರಿಂಗ್ 20Kಗೆ ಸಿಕ್ಕಿದೆ. ಕೆಮಿಕಲ್ ಇಂಜಿನಿಯರಿಂಗ್ 30Kಗೆ ಸಿಕ್ಕಿದೆ. ಕಂಪ್ಯೂಟರ್ ಸೈನ್ಸ್ 1100 ಸಿಕ್ಕಿದೆ. ಸೈಬರ್ ಸೆಕ್ಯೂರಿಟಿ 2500 ಸಿಕ್ಕಿದೆ 2B ಗ್ರೂಪ್ ಅವರಿಗೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಇದೆಯಲ್ಲ 2221. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ EC 5500 ಸಿಕ್ಕಿದೆ. EEE 5300 ಸಿಕ್ಕಿದೆ. ಲಾಸ್ಟ್ ಇದರ ಮೇಲ್ಗಡೆ ಇದ್ದವ್ರು ಯಾರಿಗೂ ಸಿಕ್ಕಲಿಲ್ಲ. ಅದಾದಮೇಲೆ EIE 27Kಗೆ ಸಿಕ್ಕಿದೆ ಸ್ಟೂಡೆಂಟ್ಸ್. 27,000ಗೆ ಯಾರಿಗೆ? 2B ಗ್ರೂಪ್ ಅವರಿಗೆ. ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ 9900 ಸಿಕ್ಕಿದೆ. ಸೊ 10Kಗೆ ಸಿಕ್ಕಿದೆ. ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 1628. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಅವ್ರು ಕೊಡಲಿಲ್ಲ, ಸೊ ನಾನು ಅದನ್ನು ಡ್ಯಾಶ್ ಬಿಡ್ತಾ ಇದ್ದೇನೆ. ಅದಾದಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2B ಗ್ರೂಪಲ್ಲೂ 18,000 ಕೊಟ್ಟಿದ್ದಾರೆ. 18K. ಏರೋಸ್ಪೇಸ್ ಇಂಜಿನಿಯರಿಂಗ್ 5500 ಸಿಕ್ಕಿದೆ. ಓಕೆ, ಇದು ಯಾರಿಗೆ ಹೇಳಿ? 2B ಗ್ರೂಪ್ ಅವರಿಗೆ. ದೋಸ್ ಹೂ ಬಿಲಾಂಗ್ಸ್ ಟು 2B ಗ್ರೂಪ್. ನಾನು ಯಾವ ರಿಸರ್ವೇಷನ್ ಬಗ್ಗೆ ಇವಾಗ ಮಾತಾಡ್ತಾ ಇಲ್ಲ, ಜಸ್ಟ್ 2B ಗ್ರೂಪ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ. 1100, 13K, 20K. ಕೆಮಿಕಲಿಗಾದರೆ 30Kಗೆ ಸಿಕ್ಕಿದೆ. ಕಂಪ್ಯೂಟರ್ ಸೈನ್ಸಿಗೆ 1100, ಸೈಬರ್ ಸೆಕ್ಯೂರಿಟಿಗೆ 2500, ಡೇಟಾ ಸೈನ್ಸಿಗೆ 2221, ECಗೆ 5500, EEEಗೆ 5300, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರ್ಗೆ 27K, ಟೆಲಿಕಮ್ಯುನಿಕೇಷನ್ಗೆ 10K, ಇನ್ಫಾರ್ಮೇಷನ್ ಸೈನ್ಸಿಗೆ 1600, ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟಿಗೆ ಕೊಡಲಿಲ್ಲ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 18K, ಏರೋಸ್ಪೇಸ್ ಇಂಜಿನಿಯರಿಂಗ್ಗೆ 5500. ಓಕೆ, ಇದೆಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಇದು ಯಾರಿಗೆ? 2B ಗ್ರೂಪ್ ಅವರಿಗೆ. ಓಕೆ, ದೋಸ್ ಹೂ ಬಿಲಾಂಗ್ಸ್ ಟು 2B. ನೆಕ್ಸ್ಟ್ 3A ಗ್ರೂಪ್ ಅವರಿಗೆ. ಇವಾಗ ಯಾರಿಗೆ? 3A. ದೋಸ್ ಹೂ ಬಿಲಾಂಗ್ಸ್ ಟು 3A ಗ್ರೂಪ್. ಓಕೆ, 3A ಗ್ರೂಪ್ ಅವರಿಗೆ 1 ನಿಮಿಷ 1213 1213 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. 3A ಗ್ರೂಪ್ ಅವ್ರಿಗೆ ಹೇಳ್ತಾ ಇರೋದು 10,000ಗೆ ಬಯೋಟೆಕ್ನಾಲಜಿ ಸಿಕ್ಕಿದೆ. 10,000ಗೆ. ಅದಾದಮೇಲೆ ಸಿವಿಲ್ ಇದು ಕೊಡಲಿಲ್ಲ. ಕೆಮಿಕಲ್ಲಿಗೆ 19,000ಗೆ ಸಿಕ್ಕಿದೆ. 19K ಕೆಮಿಕಲ್. ಕಂಪ್ಯೂಟರ್ ಸೈನ್ಸ್ 395 ಈಸ್ ದ ಕಟ್ ಆಫ್. ಸಾರಿ, ಇಲ್ಲಿ ಇದು ಇಲ್ಲ, ಕೊಡಲಿಲ್ಲ. ಕೆಮಿಕಲ್ಲಿಗೆ 19K, ಸಾರಿ, ಇಲ್ಲಿ ಕೆಮಿಕಲ್ಲಿಗೆ 19K, ಸಿವಿಲ್ ಕೊಡಲಿಲ್ಲ. ಕಂಪ್ಯೂಟರ್ ಸೈನ್ಸಿಗೆ 3A ಗ್ರೂಪ್ ಅವರಿಗೆ 395. ಇದು 1177. ಸೈಬರ್ ಸೆಕ್ಯೂರಿಟಿ
ಡೇಟಾ ಸೈನ್ಸ್ 600, ಓಕೆ. EC 1500, ಟ್ರಿಪಲ್ E 4100, ಇಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 7000. ಇದು ನಾನು ರೌಂಡ್ ಆಫ್ ಮಾಡ್ತಾ ಇದ್ದೇನೆ. 7100 ಆಗಲ್ಲ ಇದೆ, ಬಟ್ ನಾನು ರೌಂಡ್ ಆಫ್ ಮಾಡ್ತಾ ಇದ್ದೇನೆ. ಅದಾದಮೇಲೆ 4000 TC 4000 ಟೆಲಿಕಮ್ಯುನಿಕೇಷನ್. ಇನ್ಫಾರ್ಮೇಷನ್ ಸೈನ್ಸ್ 428. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ 46,000ಗೂ ಸಿಕ್ಕಿದೆ ಸ್ಟೂಡೆಂಟ್ಸ್. 46K 3A ಗ್ರೂಪ್ ಅವರಿಗೆ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್. ಅದಾದಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 15K 15K. ಏರೋಸ್ಪೇಸ್ ಇಂಜಿನಿಯರಿಂಗ್ 5K 5000 ಕಾಣಿಸುತ್ತಲ್ಲ, 5000 ಸ್ಟೂಡೆಂಟ್ಸ್. ಇದು 5000, ಓಕೆ. ಫಾರ್ ಹೂಮ್? ಫಾರ್ 3A ಗ್ರೂಪ್ 1213. 10K ಇದು ಕೊಡಲಿಲ್ಲ. ಇದು 19K ಕೆಮಿಕಲಿಗೆ. CSಗೆ 395, ಸೈಬರ್ ಸೆಕ್ಯೂರಿಟಿಗೆ 1177, DSಗೆ 600, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ 1500, ಟ್ರಿಪಲ್ E 4100, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 7000, ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ 4000, ಇನ್ಫಾರ್ಮೇಷನ್ ಸೈನ್ಸಸ್ 428, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ 46K, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 15K, ಏರೋಸ್ಪೇಸ್ ಇಂಜಿನಿಯರಿಂಗ್ 5K. ಫಾರ್ ಹೂಮ್? ಫಾರ್ 3A ಗ್ರೂಪ್, ಓಕೆ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಇದಿಷ್ಟು. ಈಗ ನೆಕ್ಸ್ಟ್ ಹೋಗ್ತೇನೆ ನಾನು. ಇದನ್ನು ಹೀಗೆ ಇಡ್ತೇನೆ, ಈ ನೆಕ್ಸ್ಟ್ ಪೇಪರಲ್ಲಿ ಬರೀತೇನೆ ನೆಕ್ಸ್ಟ್ ಗ್ರೂಪ್ ಅವರಿಗೆ. ಇದೆಲ್ಲ RV ಕಾಲೇಜ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ನೆಕ್ಸ್ಟ್ ಯಾರಿಗೆ ಹೋಗೋಣ? 3B ಗ್ರೂಪ್. 2A ಆಯಿತು, 2B ಆಯಿತು, 3A ಆಯಿತು. ಈಗ ನೆಕ್ಸ್ಟ್ ಹೋಗೋದು ನಾನು 3B, ಆಯಿತಾ. 3B ಗ್ರೂಪಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಓಕೆ. $1100 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1100 3B. ಬಯೋಟೆಕ್ನಾಲಜಿ 12K. ಅದಾದಮೇಲೆ ಸಿವಿಲ್ ಇಂಜಿನಿಯರಿಂಗ್ 19K. ಕೆಮಿಕಲ್ ಇಂಜಿನಿಯರಿಂಗ್ ಕೊಡಲಿಲ್ಲ. ಕಂಪ್ಯೂಟರ್ ಸೈನ್ಸ್ 501 3B ಗ್ರೂಪ್ ಅವರಿಗೆ. ಸೈಬರ್ ಸೆಕ್ಯೂರಿಟಿ ಇದು 1266, ಓಕೆ. ಅದಾದಮೇಲೆ DS ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ 1029, EC 1832, ಆಯಿತಾ. ಟ್ರಿಪಲ್ E 5600, EIE ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 8000, ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ 5000, ಇನ್ಫಾರ್ಮೇಷನ್ ಸೈನ್ಸ್ 700, ಎಲೆಕ್ಟ್ರಿಕಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ 36K, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 21K. ಲಾಸ್ಟ್ ಒನ್ ಏರೋಸ್ಪೇಸ್ ಇಂಜಿನಿಯರಿಂಗ್ 3K. ಇದನ್ನು ರೌಂಡ್ ಆಫ್ ಮಾಡ್ತಾ ಇರೋದು ನಾನು. ಎಕ್ಸಾಕ್ಟ್ಲಿ ಅಲ್ಲ, 3400, 21,400 ಆ ಥರ ಇದೆ, ಬಟ್ ನಾನು ರೌಂಡ್ ಆಫ್ ಮಾಡ್ತಾ ಇದ್ದೇನೆ. ಇದು ಯಾರಿಗೆ ಹೇಳಿ? 3B ಗ್ರೂಪ್ ಅವರಿಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1100, ಬಯೋಟೆಕ್ನಾಲಜಿ 12K, ಸಿವಿಲ್ ಇಂಜಿನಿಯರಿಂಗ್ 19K, ಕೆಮಿಕಲ್ ಇಂಜಿನಿಯರಿಂಗ್ ಕೊಡಲಿಲ್ಲ. ಕಂಪ್ಯೂಟರ್ ಸೈನ್ಸ್ 501, ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ 1266, ಡಾಟಾ ಸೈನ್ಸ್ ವಿತ್ ಕಂಪ್ಯೂಟರ್ ಸೈನ್ಸ್ 1029, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 1832, ಟ್ರಿಪಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 5600, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 8000, ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ 5000, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 700, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ 36K, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 21K, ಏರೋಸ್ಪೇಸ್ ಇಂಜಿನಿಯರಿಂಗ್ 3K. ಓಕೆ, ಇದು ಯಾರಿಗೆ ಹೇಳಿ? 3B ಗ್ರೂಪ್ ಅವರಿಗೆ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. 3B. ನೆಕ್ಸ್ಟ್ ಈಗ ಬರೋದು ಪಿಕ್ಚರ್ ಅಭಿ ಬಾಕಿ ದೋಸ್ತ್. ಯಾರು ಹೇಳಿ? ಈಗ ಬರೋರು ಜನರಲ್ ಮೆರಿಟ್. ಜನರಲ್ ಮೆರಿಟ್ ಸ್ಟೂಡೆಂಟಿಗೆ ಹೇಳ್ತಾ ಇರೋದು ಇದು. ಇವಾಗ ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸ. ಜನರಲ್ ಮೆರಿಟ್ ಸ್ಟೂಡೆಂಟ್ಸ
ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ಏನು ಮಾಡಲಿಕ್ಕಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನರಲ್ ಮೆರಿಟ್ ಅವ್ರಿಗೆ ಹೇಳ್ತಾ ಇರೋದು ನಾನು 558. ಅದಾದಮೇಲೆ 3300 ಅಂದರೆ 3K ಬಯೋಟೆಕ್ನಾಲಜಿಗೆ, 3K ಸಿವಿಲ್ ಇಂಜಿನಿಯರಿಗೆ 17K, ಕೆಮಿಕಲ್ ಇಂಜಿನಿಯರಿಗೆ 9K, ಕಂಪ್ಯೂಟರ್ ಸೈನ್ಸಿಗೆ 242, ಸೈಬರ್ ಸೆಕ್ಯೂರಿಟಿಗೆ 620, ಡೇಟಾ ಸೈನ್ಸ್ ವಿತ್ ಕಂಪ್ಯೂಟರ್ ಸೈನ್ಸಿಗೆ 456, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಿಗೆ 761, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 761 ರೈಟ್. ದೆನ್ ಟ್ರಿಪಲ್ ಇ 2000, EIE wait guys, yeah, EIE instrumentation 3K instrumentation. ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗಿಗೆ ಜನರಲ್ ಮೆರಿಟ್ ಟೆಲಿಕಮ್ಯುನಿಕೇಷನ್ 2K, ಜನರಲ್ ಮೆರಿಟ್ ISCಗೆ 360, ಜನರಲ್ ಮೆರಿಟ್ IEM ಇನ್ಸ್ಟ್ರುಮೆಂಟೇಷನ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ 16K, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 6K, ಏರೋಸ್ಪೇಸ್ ಇಂಜಿನಿಯರಿಂಗ್ 2K. ನೋಡಿ, ಜನರಲ್ ಮೆರಿಟ್ ಅವ್ರಿಗೆ ಹೇಳ್ತಾ ಇರೋದು ನಾನಿಲ್ಲೇ. ಇದು ಸ್ವಲ್ಪ ವೇರಿ ಆಗುತ್ತೆ. ಯಾವುದ್ರ ಮೇಲೆ ಹೇಳಿ, ನಿಮಗೆ ರೂರಲ್ ಕನ್ನಡ ಮೀಡಿಯಮ್ ಇದ್ರೆ ವೇರಿ ಆಗುತ್ತೆ. ಬಟ್ ಈಗ ನಾನು ಜನರಲ್ ಆಗಿ ಹೇಳ್ತಾ ಇರೋದು. ಓಕೆ, ಲಾಸ್ಟ್ ಟೈಮ್ ಜನರಲ್ ಮೆರಿಟಲ್ಲಿ ಜನರಲ್ ಮೆರಿಟಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 558, ಬಯೋಟೆಕ್ನಾಲಜಿ 3000, ಸಿವಿಲ್ ಇಂಜಿನಿಯರಿಂಗ್ 17K, ಕೆಮಿಕಲ್ ಇಂಜಿನಿಯರಿಂಗ್ 9K, ಕಂಪ್ಯೂಟರ್ ಸೈನ್ಸ್ 242, ಸೈಬರ್ ಸೆಕ್ಯೂರಿಟಿ 620, ಡೇಟಾ ಸೈನ್ಸ್ 456, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 761, ಟ್ರಿಪಲ್ ಇ 2K, ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಇದು ಇನ್ಸ್ಟ್ರುಮೆಂಟೇಷನ್ 3K, ಆ್ಯಂಡ್ TC ಟೆಲಿಕಮ್ಯುನಿಕೇಷನ್ 2K, IS 360, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ 16K, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 6K, ಏರೋಸ್ಪೇಸ್ ಇಂಜಿನಿಯರಿಂಗ್ 2K ಫಾರ್ ಜನರಲ್ ಮೆರಿಟ್. ಓಕೆ, ಇದು ಜನರಲ್ ಮೆರಿಟ್ ಸ್ಟೂಡೆಂಟ್ ನಾನು ಹೇಳ್ತಾ ಇರೋದು. ಆಯಿತಾ? ಇದಾದಮೇಲೆ ಈಗ ನೆಕ್ಸ್ಟ್ SC ಕ್ಯಾಟಗರಿ. ನೆಕ್ಸ್ಟ್ ಬರೋದು SC ಸ್ಟೂಡೆಂಟಿಗೆ ಸ್ವಲ್ಪ ರಿಸರ್ವೇಷನ್ ಇರಲಿಕ್ಕೆ ಹೋಗಿ SC ಅವರಿಗೆ RVಯಲ್ಲಿ ತೆಗಿಬೋದು, ಏನು ಪ್ರಾಬ್ಲಮ್ ಇಲ್ಲ. SC ಕ್ಯಾಟಗರಿ ಅವರಿಗೆ ರಿಸರ್ವೇಷನ್ ಇದೆ. ಆಯಿತಾ? SC ಕ್ಯಾಟಗರಿ ಫಸ್ಟಿಗೆ ಯಾವ್ದು ಹೇಳಿದ್ ನಾನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಅದು ಗೊತ್ತಾಗತ್ತಲ್ಲ ನಿಮಗಿದು. ಇದು ಯಾವುದಕ್ಕಂತ? SC ಕ್ಯಾಟಗರಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ 10,000 ಸಿಕ್ಕಿದೆ. 10K SC ಕ್ಯಾಟಗರಿ. ಇದು 22K ಬಯೋಟೆಕ್ನಾಲಜಿ. ಸಿವಿಲ್ ಇಂಜಿನಿಯರಿಂಗ್ 35K, ಕೆಮಿಕಲ್ ಇಂಜಿನಿಯರಿಂಗ್ 58K, ಕಂಪ್ಯೂಟರ್ ಸೈನ್ಸ್ 2600 ಸಿಕ್ಕಿದೆ. ಸೈಬರ್ ಸೆಕ್ಯೂರಿಟಿ 13,000 ಸಿಕ್ಕಿದೆ. ಡೇಟಾ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ 10,000 ಸಿಕ್ಕಿದೆ. ಡೇಟಾ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಇದು. ಡೇಟಾ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ EC 11,000 ಸಿಕ್ಕಿದೆ. ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಟ್ರಿಪಲ್ ಇ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 19,000 ಸಿಕ್ಕಿದೆ. ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ 7,000 ಸಿಕ್ಕಿದೆ. ಸಾರಿ, ಟೆಲಿಕಮ್ಯುನಿಕೇಷನ್ ಅಲ್ಲ, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ 7Kಗೆ. ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ 34,000 ಸಿಕ್ಕಿದೆ. ನೆಕ್ಸ್ಟ್ ಇನ್ಫಾರ್ಮೇಷನ್ ಸೈನ್ಸ್ 6,000 ಸಿಕ್ಕಿದೆ ಇನ್ಫಾರ್ಮೇಷನ್ ಸೈನ್ಸ್. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ 64,000 ಸಿಕ್ಕಿದೆ.
ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 66,000 ಸಿಕ್ಕಿದೆ. ಏರೋಸ್ಪೇಸ್ ಇಂಜಿನಿಯರಿಂಗ್ 19,000 ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ. ಸೊ ಗೈಸ್, SC ಕ್ಯಾಟಗರಿ ಅವರಿಗೆ ಹೇಳ್ತಾ ಇರೋದು, ಯು ಹ್ಯಾವ್ ಅ ಹೈ ಚಾನ್ಸ್ ಆಫ್ ಗೆಟಿಂಗ್ ಇನ್ RVC. ದಟ್ಟು ನೀವು CS ಅಲ್ಲಿ CS ಒಂದು ಬಿಟ್ಟರೆ CS ಒಂದು 2,600, ಅದು ಬಿಟ್ಟರೆ ಮತ್ತೆ ಎಲ್ಲದು ಕೂಡ 1,000 ಮೇಲ್ಗಡೆನೇ ಇದೆ. ಅಲ್ಲ, ಇದು 1,000 ಮೇಲ್ಗಡೆನೇ ಇದೆ. CS ಒಂದು ಮಾತ್ರ 2,600 ಬಿಟ್ಟರೆ ಮತ್ತೆ ಎಲ್ಲದು ಕೂಡ ನಿಮಗೆ 10K, 22K, 35K, 58K, ಇದು ಒಂದು 2,600. ಈವನ್ ಇನ್ಫಾರ್ಮೇಷನ್ ಸೈನ್ಸ್ ಕೂಡ 6Kಗೆ ಸಿಕ್ಕಿದೆ. ಓಕೆ, ಯು ಹ್ಯಾವ್ ಅ ಹೈ ಚಾನ್ಸ್ ಆಫ್ ಗೆಟಿಂಗ್ ಇನ್ಫಾರ್ಮೇಷನ್ ಸೈನ್ಸ್ ಅಲ್ವಾ. ಈವನ್ ಕಾಣಿ ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ ಎಲ್ಲ ಆರಾಮ್ಸೆ ಸಿಗ್ತಾ ಇದೆ ಯಾರಿಗೆ? SC ಕ್ಯಾಟಗರಿ. ಸ್ವಲ್ಪ ಟ್ರೈ ಮಾಡಿ, ಸಿಗುತ್ತೆ ನಿಮಗೆ, ಆಯಿತಾ. ನೆಕ್ಸ್ಟ್ ST ಕ್ಯಾಟಗರಿ ಅವರಿಗೆ ಇದು ಲಾಸ್ಟ್ ಒನ್ನು. ST ಆದರೆ ಇದು ಎಂಡ್ ಆಗುತ್ತೆ ಸ್ಟೂಡೆಂಟ್ಸ್. ಇದು ಮತ್ತೆ ವೇರಿ ಆಗುತ್ತೆ ಸ್ಟೂಡೆಂಟ್ಸ್, ಬೇಸ್ಡ್ ಆನ್ ಯುವರ್ ರೂರಲ್, ಕನ್ನಡ ಮೀಡಿಯಂ, ಇದ್ರ ಮೇಲೆ ಮತ್ತೆ ವೇರಿ ಆಗುತ್ತೆ. ಎಲ್ರಿಗೂ ನಾನು ಹೇಳ್ತಾ ಇರೋದು. ಓಕೆ, ST ಕ್ಯಾಟಗರಿ ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ST ಕ್ಯಾಟಗರಿ 11,000ಗೆ ಸಿಕ್ಕಿದೆ. 11K. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬಯೋಟೆಕ್ನಾಲಜಿ 6Kಗೆ ಸಿಕ್ಕಿದೆ. ಅದಾದಮೇಲೆ ಸಿವಿಲ್ ಇಂಜಿನಿಯರಿಂಗ್ 32Kಗೆ ಸಿಕ್ಕಿದೆ. ಕೆಮಿಕಲ್ ಇಂಜಿನಿಯರಿಂಗ್ 1,10,000ಗೆ ಸಿಕ್ಕಿದೆ. ಯಾವ್ದು ಹೇಳಿ? ಕೆಮಿಕಲ್ ಇಂಜಿನಿಯರಿಂಗ್. ಕಂಪ್ಯೂಟರ್ ಸೈನ್ಸ್ 4Kಗೆ ಸಿಕ್ಕಿದೆ. ಸೈಬರ್ ಸೆಕ್ಯೂರಿಟಿ 8Kಗೆ ಸಿಕ್ಕಿದೆ. ಡೇಟಾ ಸೈನ್ಸ್ 12,000 ಸಿಕ್ಕಿದೆ. 12Kಗೆ ಡೇಟಾ ಸೈನ್ಸ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 13Kಗೆ ಸಿಕ್ಕಿದೆ. ಇಲೆಕ್ಟ್ರಿಕಲ್ ಇದು ಟ್ರಿಪಲ್ ಇ, ಕಮ್ಯುನಿಕೇಷನ್ ಆದಮೇಲೆ ಟ್ರಿಪಲ್ ಇ ಇದೆಯಲ್ಲ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಟ್ರಿಪಲ್ ಇ 25Kಗೆ ಸಿಕ್ಕಿದೆ. ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 69Kಗೆ ಸಿಕ್ಕಿದೆ. 69K. ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ 43Kಗೆ ಸಿಕ್ಕಿದೆ. ಇನ್ಫಾರ್ಮೇಷನ್ ಸೈನ್ಸ್ 8Kಗೆ ಸಿಕ್ಕಿದೆ, 8,000ಗೆ. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ IEM 1,60,000 ಸಿಕ್ಕಿದೆ ಸ್ಟೂಡೆಂಟ್ಸ್. 1,16K. ಯಾವ್ದು ಹೇಳಿ? 1,16 ಅಲ್ಲ, 1,60, 60. ಯಾವ್ದು ಹೇಳಿ? ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 72Kಗೆ ಸಿಕ್ಕಿದೆ. ಏರೋಸ್ಪೇಸ್ ಇಂಜಿನಿಯರಿಂಗ್ 36Kಗೆ ಸಿಕ್ಕಿದೆ. ನೋಡಿ ಸ್ಟೂಡೆಂಟ್ಸ್, ST ಕ್ಯಾಟಗರಿ ಅವರಿಗೆ ಹೇಳ್ತಾ ಇರೋದು, ರಿಸರ್ವೇಷನ್ ಇದೆ. ಸೊ ದಯವಿಟ್ಟು ಇದನ್ನು ಯೂಸ್ ಮಾಡಿಕೊಳ್ಳಿ. ST ಕ್ಯಾಟಗರಿ ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 11K, ಬಯೋಟೆಕ್ನಾಲಜಿ 6K, ಆಮೇಲೆ ಬಯೋಟೆಕ್ನಾಲಜಿ 6K, ಸಿವಿಲ್ ಇಂಜಿನಿಯರಿಂಗ್ 32K, ಕೆಮಿಕಲ್ ಇಂಜಿನಿಯರಿಂಗ್ 1,10K, ಕಂಪ್ಯೂಟರ್ ಸೈನ್ಸ್ 4K, ಸೈಬರ್ ಸೆಕ್ಯೂರಿಟಿ 8K, ಡೇಟಾ ಸೈನ್ಸ್ 12K, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 13K, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 25K, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 69K, ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ 43K, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 8K, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ 1,60K, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 72K, ಏರೋಸ್ಪೇಸ್ ಇಂಜಿನಿಯರಿಂಗ್ 36K. ಇದಿಷ್ಟು ಕಟ್ ಆಫ್. RV ಕಾಲೇಜ್ನ ಕ್ಯಾಟಗರಿ ವೈಸ್ ಕಟ್ ಆಫ್ ಇಲ್ಲಿದೆ ಸ್ಟೂಡೆಂಟ್ಸ್, ಗೊತ್ತಾಯ್ತಾ? ಕ್ಯಾಟಗರಿ ವೈಸ್, ಬ್ರಾಂಚ್ ವೈಸ್ ಎಲ್ಲದನ್ನು ಕೊಟ್ಟಿದ್ದೇನೆ ನಾನು ಇಲ್ಲಿ. ಓಕೆ, ಇಲ್ಲಿ 2A 2B, ಗ್ರೂಪ್ 1 2A 2B 3A ಇವ್ರಿಗೆ ಹೇಳಿದ್ದೇನೆ. ವಿತ್ ಕ್ಯಾಟಗರಿ ಎಲ್ಲದನ್ನು ಕೊಟ್ಟಿದ್ದಾನೆ, ಆಯಿತಾ? ಅದಾದಮೇಲೆ ಇದು ನೋಡಿ 3B ಜನರಲ್ ಮೆರಿಟ್ SC ST ಎಲ್ರಿಗೂ ಎಲ್ಲ ಬ್ರಾಂಚಿಂದನೂ ಕೊಟ್ಟಿದ್ದಾನೆ. ಸರಿಯಾ? ಎಲ್ಲ ಬ್ರಾಂಚಿಂದನೂ ಕೊಟ್ಟಿದ್ದಾನೆ. ಅರ್ಥ ಆಯ್ತಲ್ಲ? ಇದಿಷ್ಟು ನಿಮ್ಮ ಲಾಸ್ಟ್ ಟೈಮ್ ಕಟ್ ಆಫ್. ಈ ಟೈಮ್ ಸ್ವಲ್ಪ ಆಚೆ ಈಚೆ ವೇರಿ ಆಗುತ್ತೆ. ಇದು ಖಾಲಿ ಫಸ್ಟ್ ರೌಂಡ್. ಇದು ಸೆಕೆಂಡ್ ರೌಂಡಲ್ಲಿ ಇದರಿಂದ ಜಾಸ್ತಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಮಿನಿಮಮ್ ಇದನ್ನು ತೆಗೆದಿದ್ರೆ 100% ಇದು ನಿಮ್ಗೆ ಗ್ಯಾರಂಟಿ RVL ಆಗುತ್ತೆ. ಓಕೆ, ಈ ರ್ಯಾಂಕ್ ರೇಂಜಲ್ಲಿ ನೀವು ಯಾವುದೇ ಬಂದರೂ, ಯಾವ ಬ್ರಾಂಚ್ ವೈಸ್ ಇದೆ, ಯಾವ ಬ್ರಾಂಚಿಗೆ ಹಾಕಬೇಕು, ನೀವು ಯಾಕೆ ಹಾಕಬೇಕು, ಅದೆಲ್ಲದನ್ನು ನಾನು ಹೇಳ್ತೇನೆ. ಯಾವಾಗ ಹೇಳಿ? ಕೌನ್ಸಿಲಿಂಗಲ್ಲಿ. ಯಾರ್ಯಾರಿಗೆ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ದಾರೆ ನಾನು ಹೇಳ್ತೇನೆ. ಯಾಕಂದರೆ ನಾನೊಬ್ಬ ಟೆಕ್ನಿಕಲ್ ಗೈ, ನನಗೆ ಗೊತ್ತಿದೆ ನಾನು ಯಾವ ಕಾಲೇಜಲ್ಲಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, ಪ್ರೀವಿಯಸ್ ಸ್ಟೂಡೆಂಟ್ಸ್, ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ.
ಅವ್ರ ಹತ್ರ ಕೇಳಿ ನಾನು ನೀವು ಯಾವ ಕಾಲೇಜಿಗೆ ಕೌನ್ಸಿಲಿಂಗ್ ಟೈಮಲ್ಲಿ ಹಾಕಬೇಕು ಅಂತ ಹೇಳೋದನ್ನು ನಾನು ಹೇಳ್ತೇನೆ. ಒನ್ ಗೈಡೆನ್ಸು ನಿಮಗೆ ವಿತ್ ಪ್ರೂಫ್ ಕೊಡ್ತೇವೆ ನಾವು. ಯಾಕೆ ನೀವು ಇದೇ ಕಾಲೇಜಿಗೆ ಹೋಗಬೇಕು, ಅಲ್ಲಿ ಪ್ಲೇಸ್ಮೆಂಟ್ ಹೇಗಿದೆ, ಯಾವ ಬ್ರಾಂಚಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಇದೆ, ಎಲ್ಲದನ್ನು ಕೊಡ್ತೇವೆ ಸ್ಟೂಡೆಂಟ್. ಟಿಲ್ ನೀವು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವವರೆಗೂ ನಾವು ಗೈಡೆನ್ಸ್ ಕೊಡ್ತೇವೆ. ಏನೇ KE ಅಪ್ಡೇಟ್ಗಳು ಬಂದರೂ ಅದಕ್ಕೂ ಕೂಡ ಗೈಡೆನ್ಸ್ ಕೊಡ್ತೇವೆ. ಕೌನ್ಸಿಲಿಂಗಿಂದ ಹಿಡಿದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಬ್ರಾಂಚು, ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಅಂದರೆ ಎಷ್ಟು ಫೀಸ್ ಆಗುತ್ತೆ, ನೀವು ಲೋನ್ ಮಾಡಬೇಕಂತಿದ್ರೆ, ಕೆಲವರಿಗೆ ಫಿನಾನ್ಷಿಯಲಿ ಅಷ್ಟು ಇದ್ದಿದ್ರೆ ಲೋನ್ ಮಾಡಬೇಕಂತಿದ್ರೆ ನೀವು ಏನು ಮಾಡಬೇಕು ಎಲ್ಲದನ್ನು ನಾವು ಹೇಳ್ತೇವೆ. ಓಕೆ, ಯಾರ್ಯಾರಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನಮ್ಮ ಕೌನ್ಸಿಲಿಂಗ್ ಇದಕ್ಕೆ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಸ್ಟೂಡೆಂಟ್ಸು. ಎಲ್ಲೆಲ್ಲೋ ಆಫ್ಲೈನಲ್ಲಿ ಕೊಟ್ಟು ಥೌಸಂಡ್ಸು, 30,000 40,000 ಎಲ್ಲ ಕೊಟ್ಟು, ಅಥವಾ ಆನ್ಲೈನಲ್ಲಿ ಕೆಲವು ಕೋಚಿಂಗ್ ಅವರು 5,000 10,000 ತಗೊಳ್ತಾರೆ ಸ್ಟೂಡೆಂಟ್ಸ್. ನಾವು ಯಾವುದು ತಗೊಳ್ತೀವಲ್ಲ, ಜಸ್ಟ್ ಫಾರ್ 500 ರೂಪೀಸು ನಾವು ಇದನ್ನು ಮಾಡ್ತೇವೆ. ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಾನು ಇದಕ್ಕೆ ಏನು ಹೇಳ್ತಾರೆ ಲಿಂಕನ್ನು ಪ್ರೊವೈಡ್ ಮಾಡ್ತೇನೆ, ಗೂಗಲ್ ಫಾರ್ಮ್ ಇದು. ಆ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ದಯವಿಟ್ಟು ಎನ್ರೋಲ್ ಆಗಿ, ಆಯಿತಾ. ಎಲ್ಲೂ ಕೊಡೋದಿಲ್ಲ ನಿಮಗೆ 500 ರೂಪೀಸಿಗೆ, ಸೀರಿಯಸ್ಲಿ ಕೊಡೋದಿಲ್ಲ. ಒನ್ ಕೌನ್ಸಿಲಿಂಗು, ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ನೀವು 100% ಎಂಟ್ರಿ ಆಗ್ತೀರಾ, ಆಯಿತಾ. 100% ಎಂಟ್ರಿ ಆಗ್ತೀರಾ, ಆ ರೀತಿ ನಾನು ಮಾಡ್ತೇನೆ, ಆಯ್ತು. ಓಕೆ, ಒಳ್ಳೆ ಕಾಲೇಜಿಗೆ ನಿಮಗೆ ಡಿಸರ್ವ್ಡ್ ರ್ಯಾಂಕಿಗೆ, ಡಿಸರ್ವ್ಡ್ ಇಂಜಿನಿಯರಿಂಗ್ ಕಾಲೇಜನ್ನು ಡಿಸರ್ವ್ಡ್ ಬ್ರಾಂಚಲ್ಲಿ ನಿಮಗೆ ಎಂಟ್ರಿ ಆಗುವಾಗ ನಾವು ಹೆಲ್ಪ್ ಮಾಡ್ತೇವೆ. ಓಕೆ, ಯಾರಿಗಾದ್ರೂ ಬರಬೇಕಂತೀರಿ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಖಿಲೇಶ್, ನಾನು ಕೂಡ ಇಂಜಿನಿಯರಿಂಗ್ ಮಾಡಿದ್ದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್ ಸೈನ್ಸಲ್ಲಿ. ನನಗೆ ಇದರ ಆಗು ಹೋಗುಗಳು ಪ್ರತಿಯೊಂದು ಗೊತ್ತಿದೆ. ನನ್ನ ಸ್ಟೂಡೆಂಟ್ಸ್ಗಳಿಗೂ ಕೂಡ ನಾನು ಗೈಡ್ ಮಾಡಿದ್ದೇನೆ. ಎಲ್ಲರೂ ಕೂಡ ಇವತ್ತು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾರೆ, ಪ್ರತಿಯೊಬ್ಬರು. ಓಕೆ, ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದ. ನಿಖಿಲೇಶ್, ಶುಭ ದಿನ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಸ್ಟೂಡೆಂಟ್ಸ್.